ನಾನ್ ನಿಮಗೆ ಕೇಳಲು ಇಚ್ಛಿಸುತ್ತೇನೆಂದರೆ, ನಿಮ್ಮ ಗಂಡನೊಂದಿಗೆ ನಿಮ್ಮ ಮೊದಲ ಸಂಬಂಧ ಹೇಗಿತ್ತು ಎಂಬುದು. ಮೊದಲು ನನ್ ಗಂಡ ನನ್ ಬಳಿ ಬರೋದೇ ಇರ್ಲಿಲ್ಲ. ಅಂದ್ರೆ ನಮ್ಮಿಬ್ಬರ ನಡುವೆ ಪ್ರೀತಿ ಕಡಿಮೆ, ಜಗಳ ಹೋರಾಟ ಮಾತ್ರ ತುಂಬಾ ಜಾಸ್ತಿ ಇತ್ತು. ಹೀಗಾದ್ರೆ ಈಗ ನಿಮ್ಗೆ ಯಾವ ಬದಲಾವಣೆ ಅನ್ಸಿತು? ಲೈವ್ ಮುಸ್ಟಾಂಗ್ ತೆಗೆದುಕೊಂಡ ನಂತರ ಈಗ ಎಲ್ಲವೂ ತುಂಬಾ ಚೆನ್ನಾಗಿಯೇ ನಡೀತಿದೆ. ನಾನು ಮತ್ತು ನನ್ನ ಗಂಡ ಇಬ್ರು ತುಂಬಾ ಸಂತೋಷವಾಗಿದ್ದೇವೆ. ಅಂದ್ರೆ ನಮ್ ಸಂತೋಷದ ದೊಡ್ಡ ಜೀವನದಲ್ಲಿ ಇದ್ದ ನಿರಾಶೆ ಸಂಪೂರ್ಣವಾಗಿ ಹೋಗಿದೆ. ಈಗ ಎಲ್ಲವೂ ಹಿಂದಿನಗಿಂತ ತುಂಬಾ ಉತ್ತಮವಾಗಿದೆ. ಈಗ ನನ್ನ ಗಂಡ ಎಲ್ಲವನ್ನು ಪೂರೈಸಲು ಸಾಧ್ಯವಾಗ್ತಿದೆ. ಹಾಗಾದ್ರೆ ನೀವು ನಮ್ಮ ಪ್ರೇಕ್ಷಕರಿಗೆ ಏನಾದ್ರೂ ಹೇಳಲು ಇಚ್ಛಿಸುತ್ತೀರಾ? ನಾನು ಹೇಳಲು ಇಚ್ಛಿಸುವುದು ಎಂದರೆ, ಎಲ್ಲಾ ಮಹಿಳೆಯರು ತಮ್ಮ ಗಂಡನಿಗೆ ಒಮ್ಮೆ ಲೈವ್ ಮುಸ್ಟಾಂಗ್ ಕೊಡಿಸಿ ನೋಡಿ. ನಿಮಗೆ ಖಂಡಿತವಾಗಿಯೂ ಬದಲಾವಣೆ ಕಾಣಿಸುತ್ತೆ ಮತ್ತು ನೀವು ಕೂಡ ನನ್ನಂತೆ ಸಂತೋಷದ ಜೀವನವನ್ನು ನಡೆಸಬಹುದು. ಧನ್ಯವಾದಗಳು ಮೇಡಮ್, ನಿಮ್ಮ ಅನುಭವನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ. ಧನ್ಯವಾದಗಳು. ನಾನ್ ಮೊದಲು ತುಂಬಾ ಕಂಗಾಲಾಗಿದ್ದೆ. ಅಷ್ಟೆಲ್ಲ ಪ್ರೀತಿಸುವ ಗಂಡನು ಇಷ್ಟು ರೊಮ್ಯಾಂಟಿಕ್ ಆಗಿದ್ರೆ ನಾನು ಕಂಗಾಲಾಗದೆ ಹೇಗಿರಬಹುದು? ಅಚಾನಕವಾಗಿ ಶಾಂತವಾಗ್ಬಿಟ್ರೆ ಅದು ಚಿಂತೆಗೆ ಕಾರಣ. ಮತ್ತೊಂದೆಡೆ ನಾನು ಹೆಚ್ಚು ಒತ್ತಾಯ ಮಾಡಿದ್ರೆ ಬನ್ನಿ ಡಿನ್ನರ್ಗೆ ಹೋಗೋಣ ಅಂತ. ಹೆಂಗಿದೆ ಬಾಬು ಸೋನಾ? ಕ್ಯಾರೋ ನಾನು ಏನಾದ್ರೂ ಮಾಡಿದ್ರೆ ಅವರು ತಕ್ಷಣವೇ ಕಿರಿಕಿರಿ ಮಾಡ್ತಿದ್ದು. ನಾನ್ ಅರ್ಥ ಮಾಡ್ಕೊಂಡೆ, ಇವರಿಗೆ ಒಳಗಿನ ಯಾವುದೋ ಸಮಸ್ಯೆ ಇದೆ. ಹಾಗಾದ್ರೆ ನೀವ್ ಹೇಗೆ ನಿಮ್ಮ ಗಂಡನಿಗೆ ಸಹಾಯ ಮಾಡಿದೀರಿ? ಹಾಗಾಗಿ ನಾನು ಬಾವಿಯನ್ನ ಕೇಳಿದೆ. ಬಾವಿ, ನನಗೂ ಹೇಳು, ನಾನು ಕಂಗಾಲಾಗಿದ್ದೇನೆ. ಆಗ ಭಾವಿಯವರು ನನಗೆ ಒಂದು ಕ್ಯಾಪ್ಸೂಲ್ ಬಗ್ಗೆ ಹೇಳಿದ್ರು. ಆ ಕ್ಯಾಪ್ಸ್ಯೂಲ್ ಹೆಸರು ಲಿವ್ ಮೆಸಿ ಮತ್ತು ಆ ಕ್ಯಾಪ್ಸ್ಯೂಲ್ ತುಂಬಾ ಚೆನ್ನಾಗಿದೆ. ಭಾವಿಯವರ ಮಾತು ಕೇಳ್ತಿದ್ದಂತೆ ನಾನ್ ತಕ್ಷಣ ಆರ್ಡರ್ ಮಾಡಿದೆ ಮತ್ತು ತರಿಸ್ಕೊಂಡೆ. ತಂದು ನಾನು ಇವ್ರಿಗೆ ಕೊಟ್ಟೆ. ಇವ್ರಿಗೆ ಕೊಟ್ಟಾಗ ಇವರು ಅದನ್ನು ಸೇವಿಸಿದ್ರು ಮತ್ತು ಸೇವಿಸಿದ ನಂತರ ತುಂಬಾ ಬದಲಾವಣೆ ಕಂಡು ಬಂದಿತು. ನಮ್ಮ ಸಂಬಂಧದಲ್ಲಿಯೂ ಬಹಳ ಬದಲಾವಣೆ ಬಂದಿದೆ. ಲಿವ್ ಮೆಸ್ಟಿಂಗ್ ಕ್ಯಾಪ್ಸೂಲ್ ತುಂಬಾ ಚೆನ್ನಾಗಿದೆ ಮತ್ತು ಇದನ್ನು ಎಲ್ಲರೂ ಬಳಸಬೇಕು. ಈ ಸಂಬಂಧದಲ್ಲಿ ಬಹಳ ವ್ಯತ್ಯಾಸ ಉಂಟಾಗ್ತದೆ. ಹಾಗೆ ನನ್ನ ಸಂಬಂಧದಲ್ಲಿಯೂ ಉಂಟಾಗಿದೆ. ನಾವು ಹೀಗೆ ತುಂಬಾ ಸಂತೋಷವಾಗಿ ಇದ್ದೇವೆ. ಅಂದ್ರೆ ದೂರ ಹೋಗುವ ಎಲ್ಲಾ ಕಾರಣಗಳು ಮುಗಿದು ಈಗ ಹತ್ತಿರ ಬರುವ ಹೊಸ ಹೊಸ ಕಾರಣಗಳನ್ನ ಹುಡುಕುತ್ತಾರೆ. ನಾನ್ ತುಂಬಾ ಸಂತೋಷವಾಗಿದ್ದೇನೆ ಮತ್ತು ನಾನ್ ಬಯಸ್ತೇನೆ ಇಂತಹ ಸಮಸ್ಯೆ ಎದುರಿಸ್ತಿರುವ ಇತರ ಮಹಿಳೆಯರು ಕೂಡ, ತಮ್ಮ ಗಂಡನ ಸಮಸ್ಯೆಯನ್ನು ಎದುರಿಸ್ತಿರುವವರು ಕೂಡ ಈ ಕ್ಯಾಪ್ಸ್ಯೂಲ್ ಅನ್ನು ಬಳಸಿ ಮತ್ತು ಅವರ ಸಂಬಂಧವನ್ನು ಸಂಪೂರ್ಣವಾಗಿ ಉತ್ತಮವಾಗಿಸಿಕೊಳ್ಳಿ.